ನೋಡಿ ಅಜಿತ್ ಜೋನ್. ಯಾರು ರಿಯಲ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಅದು ಎಲ್ಲ ನಿಮ್ಗೆ ತೋರಿಸ್ತಾರೆ. ಅದು ಎಲ್ಲ ಯಾರು ಮ್ಯಾನುಫ್ಯಾಕ್ಚರ್ ಇಲ್ಲ ಅವ್ರು ನಿಮ್ಗೆ ಏನ್ ಮಾಡ್ತಾರೆ, ಬೇರೆ ಕಂಪನಿದು ಬಾಕ್ಸ್ ತೋರಿಸ್ತಾರೆ. ನಮ್ಮ ಹತ್ರ ಸ್ಯಾಂಪಲಿಂಗ್ ಯಾವ ರೀತಿ ಇರುತ್ತೆ ಕಾನ್ಸೆಪ್ಟ್ ನೋಡಿ. ಪ್ಯೂರ್ ಬನಾರಸಿ ಕಾಟನ್, ಹೆವಿ ವರ್ಕ್ ಅಲ್ಲಿ ಬೇಕು ನಿಮ್ಗೆ ನೋಡಿ. ವರ್ಕ್ ಅಲ್ಲಿ, ವರ್ಕ್ ಬೇಸ್ ಅಲ್ಲಿ, ಪ್ಯಾಟರ್ನ್ ಅಲ್ಲಿ ಇವಾಗ ಎಷ್ಟು ಬ್ರೈಡಲ್ ಸಾರಿಗಳು ಇದೆ. ಆ ರೀತಿ ಹೆವಿ 5,000 10,000 ಕೊಡ್ತೀನಿ. ಯಾಕೆ ವೆರೈಟಿ ಸಿಗತ್ತೆ ನಮ್ಮ ಹತ್ರ. ವೆರೈಟಿಯಲ್ಲಿ ನಿಮ್ಗೆ ಯಾವ್ದು ಕಮ್ಮಿ ಇಲ್ಲ. ಕಾನ್ಸೆಪ್ಟ್ ನೋಡಿ ಇವಾಗ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ. ರೆಡ್ ಕಲರ್ ಮೇಲೆ ವೈಟ್ ಇಷ್ಟೊಂದು ಕೆಲಸ, ವೈಟ್ ಡೈಮಂಡ್ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಮ್ಮ ಫ್ರೆಂಡ್ಸ್ ಯದಾಸಿ ಸಾವರಿಯ ಸಿಲ್ಸ್ ಅಂಡ್ ಮಿಲ್ಸ್ ಇಂದ ಇವತ್ತು ನೋಡ್ತಾ ಇದ್ದೀರಾ ಡೈರೆಕ್ಟ್ ಅಜಿತ್ ಜೋನ್. ರೆಗ್ಯುಲರ್ ನಾನು ಮುಂಚೆ ಎಲ್ಲಿಂದ ವಿಡಿಯೋ ಮಾಡಿಸ್ತಾ ಇತ್ತು ಅಲ್ಲಿಂದ ಇವತ್ತು ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಬೆಳಗ್ಗೆ 8 ಗಂಟೆಗೆ ಬಂದ್ಬಿಟ್ಟಿದ್ದೀನಿ ನಾನು ನಿಮ್ಗೋಸ್ಕರ ಆಫೀಸ್ಗೆ. ಪಾರ್ಸಲ್ ಎಲ್ಲ ರೆಡಿ ಇದೆ, ಪ್ಯಾಕಿಂಗ್ ಸಿಸ್ಟಮ್ ಎಲ್ಲ ರೆಡಿ ಇದೆ. ಅದು ನೀವು ನೋಡ್ಬೋದು. ಅದು ಪಾರ್ಟಿ ವೈಸ್ ಹೆಂಗ್ ಆರ್ಡರ್ ಕೊಡ್ತಾರೆ ಅಂದ್ರೆ ನಾವು ನಿಮಗೆ ತೋರಿಸಲ್ಲ. ಬನ್ನಿ ಸರ್. ಯಾಕೆ ಸೀರಿಯಲ್ ನಂಬರ್ ಅಲ್ಲಿ ಇವಾಗ ನೋಡಿ 4860 ಒಂದೇ ಜನ ಆರ್ಡರ್ ಕೊಟ್ಟಿದ್ದಾರೆ. 1 2 3 4 5 6 7 8 10 11 12 ಪಾರ್ಸಲ್ ಒಂದ್ ಪಾರ್ಟಿಗೆ ಹೋಗುತ್ತೆ. ನೀವು ನೋಡ್ತಾ ಇದ್ದೀರಾ 12 ಪಾರ್ಸಲ್ ಒಂದೇ ಪಾರ್ಟಿಗೆ ಹೋಗ್ತಾ ಇದೆ. ನೀವು ನೋಡ್ಬೋದು ನಾನು ಜನ ಎಷ್ಟು ಹೋಲ್ಸೇಲ್ ಆಗಿ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಆ ರೀತಿ ಚಿಕ್ಕ ಪಾರ್ಸಲ್ಗಳು, ದೊಡ್ಡ ಪಾರ್ಸಲ್ಗಳು ರೆಗ್ಯುಲರ್ ನಾನು ಕಳಿಸ್ತೀನಿ. ರೆಗ್ಯುಲರ್ ನಾನು ಹೇಳ್ತೀನಿ ನಿಮ್ಗೆ. ಪಾರ್ಸಲಿಂಗ್ ಎಲ್ಲ ಹೋಗ್ತಾನೆ ಇರುತ್ತೆ. ನಾನು ಏನೇನು ಆರ್ಟಿಕಲ್ಗಳು ಅಲ್ಲಿ ಡೀಲ್ ಮಾಡ್ತೀನಿ ರೆಗ್ಯುಲರ್ ಹೇಳ್ತೀನಿ. ಬಟ್ ಇವತ್ತು ನಾನು ಸಾಡಿ ಕಾನ್ಸೆಪ್ಟ್ಗೆ ಬಂದಿದ್ದೀನಿ. ಡೈರೆಕ್ಟ್ ಹೋಗೋಣ ಸಾಡಿ ಕೌಂಟರ್ಗೆನೆ. ಏನ್ ಹೊಸ ಆರ್ಟಿಕಲ್ ಬಂದಿದೆ ಸಾಡೀಸ್ ಅಲ್ಲಿ ಅದು ಡೈರೆಕ್ಟ್ ತೋರ್ಸೋಣ. ಇವಾಗ ನೀವು ಚೇಂಜಸ್ ನೋಡಿ ನಮ್ಮ ಕಂಪನಿ. ನಾನು ರೆಗ್ಯುಲರ್ ಹೇಳ್ತೀನಿ ಟ್ರೆಂಡ್ ಜೊತೆಗೆ ಹೋಗ್ಬೇಕು. ಮಾರ್ಕೆಟ್ ಅಲ್ಲಿ ಏನ್ ರನ್ನಿಂಗ್ ಇರುತ್ತೆ ಅದು ಮುಂಚೆನೆ ನಾವು ಮಾಡಬೇಕು. ಜನ ಏನ್ ಮಾಡ್ತಾರೆ ತೋರಿಸ್ತಾರೆ ನಿಮ್ಗೆ. ಅದು ನಮ್ದು 10 ಅಂಗಡಿಯಿಂದ ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿಂದ ತಗೊಂಡು ನಿಮ್ಗೆ ತೋರಿಸ್ತಾರೆ ವಿಡಿಯೋಲಿ. ಸರ್ ನಾನು ಹೋಲ್ಸೇಲರ್, ಅದು ಅಷ್ಟೊಂದು ಬೆಲೆಯಲ್ಲಿ. ಅವ್ರು ಹೋಲ್ಸೇಲರ್ ಇರಲ್ಲ. ಯಾರು ರಿಯಲ್ ಮ್ಯಾನುಫ್ಯಾಕ್ಚರ್ ಇರ್ತಾರೆ ಅವ್ರದ್ದು ಬ್ರಾಂಡ್ ವ್ಯಾಲ್ಯೂ ಇರುತ್ತೆ. ಬ್ರಾಂಡ್ ವ್ಯಾಲ್ಯೂ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ಯಾರು ಜನಗೆ ಗೊತ್ತಿಲ್ಲ ಬ್ರಾಂಡ್ ವ್ಯಾಲ್ಯೂಗೆ ಅಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ಇವಾಗ ಅಜಿತ್ ಜೋನ್ ನಮ್ಮ ಕಂಪ್ನಿದು ಹೆಸರು ಇದೆ ಕರೆಕ್ಟ್. ನಮ್ಮ ಕಂಪ್ನಿ ಹೆಸರು ಬಾಕ್ಸ್ ಪ್ಯಾಕಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿ ಮತ್ತೆ ಸೂಪರ್ ಪ್ಯಾಕಿಂಗ್ ಇದೆ. ಅಜಿತ್ ಜೋನ್ ಕ್ಯಾಟ್ಲಾಗ್ ಅಲ್ಲಿ ನೋಡ್ತೀರಾ ನೀವು ನೋಡಿ. ಅಜಿತ್ ಜೋನ್ ಯಾರು ರಿಯಲ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಅದು ಎಲ್ಲ ನಿಮ್ಗೆ ತೋರಿಸ್ತಾರೆ. ಅದು ಎಲ್ಲ ಯಾರು ಮ್ಯಾನುಫ್ಯಾಕ್ಚರ್ ಇಲ್ಲ ಅವ್ರು ನಿಮ್ಗೆ ಏನ್ ಮಾಡ್ತಾರೆ, ಬೇರೆ ಕಂಪನಿದು ಬಾಕ್ಸ್ ತೋರಿಸ್ತಾರೆ. ಬಟ್ ನಮ್ಮ ಕಂಪನಿಯಲ್ಲಿ ಆ ಸಿಸ್ಟಮ್ ಇಲ್ಲ. ನಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ. ಅದು ಆರ್ಟಿಕಲ್ಗಳು ನಾವು ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿ ಇವತ್ತು ಡೈರೆಕ್ಟ್ ಸ್ಯಾಂಪಲಿಂಗ್ಗೆ ಬರೋಣ. ಏನಂದ್ರೆ ರೆಗ್ಯುಲರ್ ನಾನು ನಿಮ್ಗೋಸ್ಕರ ಸ್ಪೆಷಲಿ ಕಾನ್ಸೆಪ್ಟ್ ತೆಗೆದ್ಬಿಟ್ಟು ರೆಡಿ ಮಾಡ್ತೀನಿ. ನಾನು ನಿಮ್ಗೋಸ್ಕರ ಏನ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ರನ್ನಿಂಗ್ ಇರುತ್ತೆ ಅದು ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡ್ತೀನಿ. ಇವತ್ತು ನಾನು ಏನ್ ಕಸ್ಟಮರ್ಗೆ ಕೊಡ್ತೀನಿ ರೆಗ್ಯುಲರ್ ಕಸ್ಟಮರ್ಗೆ ಅದು ನೀವು ನೋಡ್ಬೋದು. ಕಾನ್ಸೆಪ್ಟ್ ನೋಡಿ ಇವಾಗ ಪ್ಯೂರ್ ಕಾಟನ್ ಬೇಸ್ ಮೇಲೆ ಬನಾರಸಿ ಕಾನ್ಸೆಪ್ಟ್ ಡಾರ್ಕ್ ಚಾರ್ಟ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಂದು ಆರ್ಟಿಕಲ್ಗೆ ನಮ್ಮ ಕಂಪನಿದು ಲೋಗೋ, ಟ್ಯಾಕ್ಸ್ ಸಿಸ್ಟಮ್ ಇರುತ್ತೆ, ಹಿಂದೆ ಪ್ರೈಸ್ ಇರುತ್ತೆ. ಯಾರು ಬರ್ತಾ ಇದ್ದಾರೆ ಇಲ್ಲ ಪರ್ಚೇಸ್ ಮಾಡಕ್ಕೆ ಎಲ್ಲರಿಗೆ ಒಂದೇ ಪ್ರೈಸ್ ಅಲ್ಲಿ ಸಿಗುತ್ತೆ ಅದು ಆರ್ಟಿಕಲ್ಗಳು. ಸ್ಯಾಂಪಲಿಂಗ್ ನೀವು ನೋಡ್ತಾ ಇದ್ದೀರಾ ಅಷ್ಟೊಂದು ಆರ್ಟಿಕಲ್ಗಳು ನ್ಯೂ ಕಾನ್ಸೆಪ್ಟ್ಗೆ ಬಂದಿದೆ. ಬಟ್ ನಾನು ಇವತ್ತು ನಿಮ್ಗೆ ಸ್ಯಾಂಪಲಿಂಗ್ ಯಾವ ರೀತಿ ತೋರಿಸ್ತೀನಿ ಅಂದ್ರೆ ನಮ್ಮ ಹತ್ರ ಸ್ಯಾಂಪಲಿಂಗ್ ಯಾವ ರೀತಿ ಇರುತ್ತೆ ಕಾನ್ಸೆಪ್ಟ್ ನೋಡಿ. ಪ್ಯೂರ್ ಬನಾರಸಿ ಕಾಟನ್ ಬನಾರಸಿ ಬೇಸ್ ಅಲ್ಲಿನ ನಾನು ಇವತ್ತು ಸ್ಪೆಷಲ್ ವಿಡಿಯೋ ಇದೆ ನಂದು. ಕಾನ್ಸೆಪ್ಟ್ ನೋಡಿ, ವೆರೈಟಿ ನೋಡ್ಬೋದು ನೀವು. ನಮ್ಮ ಹತ್ರ ಎಷ್ಟು ವೆರೈಟಿ ಇನ್ನೂ ಬಾಕಿ ಇದೆ. ಸ್ಯಾಂಪಲಿಂಗ್ ಅಲ್ಲಿ ಅದು ಎಲ್ಲ ಸ್ಯಾಂಪಲಿಂಗ್ ಇದೆ ಕರೆಕ್ಟ್. ಅಷ್ಟೊಂದು ಸ್ಯಾಂಪಲಿಂಗ್ ಇದೆ. ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕಾ ನಿಮ್ಗೆ? ಕಾನ್ಸೆಪ್ಟ್ ನೋಡಿ ಇವಾಗ
ಅದು ಪೂರ್ತಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ವೆರೈಟಿ ವೈಸ್ ಸಿಗ್ಬಿಡುತ್ತೆ. ಆ ರೀತಿ ಕಾನ್ಸೆಪ್ಟ್ಗಳು ನಿಮ್ಗೆ ಇನ್ನೂ ಬೇಕಾಗಿದೆ. ಹೆವಿ ವರ್ಕ್ ಅಲ್ಲಿ ಬೇಕೋ ನಿಮ್ಗೆ, ನೋಡಿ ವರ್ಕ್ ಅಲ್ಲಿ, ವರ್ಕ್ ಬೇಸ್ ಅಲ್ಲಿ, ಪ್ಯಾಟರ್ನ್ ಅಲ್ಲಿ ಇವಾಗ ಎಷ್ಟು ಬ್ರೈಡಲ್ ಸಾರಿಗಳು ಇದೆ. ಆ ರೀತಿ ಹೆವಿ 5,000 10,000 ಇಷ್ಟೊಂದು ಕೆಲ್ಸದು ಮತ್ತೆ ಪೂರ್ತಿ ವರ್ಕ್. ಜನ ಏನ್ ಮಾಡ್ತಾರೆ ಅಲ್ಲಿ ತೋರ್ಸ್ಬಿಟ್ಟು ಅಲ್ಲಿ ನಿಲ್ಸ್ಬಿಡ್ತಾರೆ. ಬಟ್ ನಮ್ದು ಪೂರ್ತಿ ಸೀರೆಯಲ್ಲಿ ವರ್ಕ್ ಇರುತ್ತೆ. ಪಾರ್ಟಿ ವೇರ್ ಕಾನ್ಸೆಪ್ಟ್ ಹೋಗ್ಬೇಕಾ ಇನ್ನು ಅದು ನೋಡಿ ಕಾಶ್ಮೀರಿ ವರ್ಕ್ ಅಲ್ಲಿ. ಅದು ನಾನು ಲೈವ್ ಆಗಿ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಅದು ಸ್ಯಾಂಪಲಿಂಗ್. ನಾನ್ ಕಸ್ಟಮರ್ಗೆ ಈ ಟ್ರೆಂಡ್ ಅಲ್ಲಿ ಏನು ಹೋಗ್ತಾ ಇದೆ, ಇವಾಗ ರನ್ನಿಂಗ್ ಅಲ್ಲಿ ಏನು ಹೋಗ್ತಾ ಇದೆ, ಅದು ಎಲ್ಲ ಸ್ಯಾಂಪಲಿಂಗ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದು ಎಲ್ಲ ಸ್ಯಾಂಪಲಿಂಗ್. ಮತ್ತೆ ನಾನು ಏನ್ ಪ್ರಿಪರೇಷನ್ ಮಾಡಿದ್ದೀನಿ ಅದನ್ನ ನಾನು ನಿಮ್ಗೋಸ್ಕರ ತಗೊಂಡ್ ಬರ್ತೀನಿ. ಏನ್ 5 6 ಸ್ಯಾಂಪಲ್ಗಳು ಇದೆ, 7 8 ಸ್ಯಾಂಪಲ್ಗಳು ನಾನ್ ನಿಮ್ಗೆ ತೋರಿಸ್ತೀನಿ. ಇವಾಗ ಅದು ನೋಡಿ ಪೂರ್ತಿ ಡೈಮಂಡ್ ವರ್ಕ್, ಪೂರ್ತಿ ಡೈಮಂಡ್ ವರ್ಕ್ ಅಲ್ಲಿ, ಪೂರ್ತಿ ಡೈಮಂಡ್ ವರ್ಕ್ ಅಲ್ಲಿ ಕಾನ್ಸೆಪ್ಟ್ ಎಷ್ಟು ಬೇಕಾ ಅಷ್ಟು ಕೊಡ್ತೀನಿ. ಯಾಕೆ ವೆರೈಟಿ ಸಿಗತ್ತೆ ನಮ್ಮ ಹತ್ರ. ವೆರೈಟಿಯಲ್ಲಿ ನಿಮ್ಗೆ ಯಾವುದು ಕಮ್ಮಿ ಇಲ್ಲ. ಕಾನ್ಸೆಪ್ಟ್ ನೋಡಿ ಇವಾಗ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ. ರೆಡ್ ಕಲರ್ ಮೇಲೆ ವೈಟ್ ಇಷ್ಟೊಂದು ಕೆಲಸ, ವೈಟ್ ಡೈಮಂಡ್ ಕೆಲಸ, ಸಿಲ್ವರ್ ಡೈಮಂಡ್ ಕೆಲಸ. ಆ ರೀತಿ ಕಾನ್ಸೆಪ್ಟ್ಗಳು ನಮ್ಮ ಹತ್ರ ಇನ್ನೂ ಅವೈಲೇಬಲ್ ಇದೆ. ಎಷ್ಟು ಬೇಕಾ ನಿಮ್ಗೆ ಸ್ಯಾಂಪಲಿಂಗ್. ಅದು ಒಂದು ಆರ್ಟಿಕಲ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಅದು ಫಿನಿಶಿಂಗ್ ಮತ್ತೆ ಗಫ್ನೆಸ್ ಕಾನ್ಸೆಪ್ಟ್ ಅದನ್ನ ನೋಡಿ, ಅದನ್ನ ಎಷ್ಟು ಸೂಪರ್ ಆಗಿ ಇದೆ ನೋಡಿ. ವೆರೈಟಿ ಮಾರ್ಕೆಟ್ ಇಂದ ನಿಮ್ಗೆ 10 ಅಂಗಡಿ ಹುಡುಕಿದ್ರೆ ಆ ರೀತಿ ಕಾನ್ಸೆಪ್ಟ್ಗಳು ಸಿಗಲ್ಲ. ಯಾಕೆ ಅದು ಇನ್ನೂ ಮಾರ್ಕೆಟ್ ಅಲ್ಲಿ ಬರಬೇಕು. ಜನ ಏನ್ ಕಾಪಿ ಮಾಡಿಬಿಟ್ಟು 1 ತಿಂಗಳು ಆದ್ಮೇಲೆ ತರಿಸ್ತಾರೆ. ಬಟ್ ನಾನು ನಿಮ್ಗೋಸ್ಕರ 1 ತಿಂಗಳು ಮುಂಚೆನೆ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಅದು ಒಂದು ಪ್ಯೂರ್ ಬೇಸ್ ಮೇಲೆ. ಜನ ಇನ್ನು ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಹಾರ್ಡ್ ಸಿಲ್ಕ್ ಅಲ್ಲಿ ಹೋಗ್ತಾ ಇದೆ. ಬಟ್ ಆ ರೀತಿ ಬಟ್ಟೆ ಸಾಫ್ಟ್ ಅಲ್ಲಿ ಅದದು ಫಿನಿಶಿಂಗ್ ನೋಡಿ ಎಷ್ಟು ಸಾಫ್ಟ್ ಆಗಿ ಇದೆ. ಸಾಫ್ಟ್ ಬಟ್ಟೆಯಲ್ಲಿ ಪೂರ್ತಿ ಇಷ್ಟೊಂದು ಕೆಲಸ ಅದ್ರ ಮೇಲೆ. ಅದ್ರ ಫಿನಿಶಿಂಗ್ ಹೆಂಗ್ ಬರುತ್ತೆ ಅಂದ್ರೆ ಇಷ್ಟೊಂದು ಕೆಲಸ ನೋಡಿ ಅದ್ರ ಮೇಲೆ. ಪ್ಯೂರ್ ನಾಜ್ಮಿನ್ ಬೇಸ್ ಫ್ಯಾಬ್ರಿಕ್ ಅಂದ್ರೆ ಪ್ಯೂರ್ ನಾಜ್ಮಿನ್ ಬೇಸ್ ಇರುತ್ತೆ. ಎಲ್ಲಾರ್ದ ಮೇಲೆ ಇಷ್ಟೊಂದು ಕೆಲಸ. ಬನಾರಸಿ ಕಾನ್ಸೆಪ್ಟ್ ಹಿಂದೆ ವಿವಿಂಗ್ ಇರುತ್ತೆ. ಪ್ಯೂರ್ ನಾಜ್ಮಿನ್ ಬೇಸ್ ಅಲ್ಲಿನೇ ಬನಾರಸಿ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ನಮ್ಮ ಹತ್ರ. ಲಟ್ಕನ್ ಜೊತೆಗೆ ಆಕ್ಸೆಸರೀಸ್ ಅದು ಎಲ್ಲ ಇನ್ನೂ ಬಾಕಿ ಇದೆ. ಇನ್ನು ಸ್ಯಾಂಪ್ಲಿಂಗ್ ಏನೇನ್ ಬಾಕಿ ಇದೆ ಕಾಟನ್ ಬೇಸ್ ಮೇಲೆ. ಆದ್ರೆ ಈ ರೀತಿ ವೆರೈಟಿ ಇವಾಗ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ. ಇನ್ನು ಒಂದು ಆರ್ಟಿಕಲ್ ನೋಡಿ ಆರ್ಗೆನ್ಜಾ ಬೇಸ್ ಮೇಲೆ ಎಸ್ ಇದೆ ಚೆನ್ನಾಗೆ. ಇನ್ನು ವೆರೈಟಿ ಇನ್ನು ನೋಡಿ ಕಾಟನ್ ಬೇಸ್ ಬನಾರಸಿ ಬೇಸ್ ಮೇಲೆ ಆರ್ಟಿಕಲ್ ಇದೆ ಡಿಫ್ರೆಂಟ್. ಇನ್ನು ಎಷ್ಟು ವೆರೈಟಿ ಪೆಂಡಿಂಗ್ ಇದೆ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ. ಆ ವೆರೈಟಿ ನೋಡಿ ಸೀಕ್ವೆನ್ಸ್ ಕೆಲಸ ಅಲ್ಲಿ ಇದು ಸೀಕ್ವೆನ್ಸ್ ಕೆಲಸ ಇರುತ್ತೆ ಅದ್ರ ಮೇಲೆ. ಇನ್ನು ನೋಡಿ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ವಿತ್ ಸರೋಸ್ಕಿ ವಿತ್ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು. ಆ ರೀತಿ ಕಾನ್ಸೆಪ್ಟ್ಗಳು ಇನ್ನೂ ಬಾಕಿ ಇದೆ. ಯಾಕೆ ಲಾಸ್ಟ್ ಯಾರು ವಿಡಿಯೋಗೆ ನೋಡ್ತಾರೆ ಇನ್ನು ಅವ್ರಿಗೆ ಮಕ್ಕನ್ ಮಲೈ ಎಲ್ಲ ಹಿಂದೆನೆ ಸಿಗತ್ತೆ. ಯಾಕೆ ಮುಂದೆನೆ ನಾನು ಸ್ವಲ್ಪ ವೆರೈಟಿ ತೋರಿಸ್ತಿದ್ದೀನಿ ನಿಮ್ಗೆ. ಇವಾಗ ವಾಪಸ್ ಬಂದ್ಬರೋಣ ಬನಾರಸಿ ಕಾನ್ಸೆಪ್ಟ್ ಅಲ್ಲಿ. ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಇನ್ನು ಎಷ್ಟು ಬಾಕಿ ಇದೆ ನೋಡಿ ಎಷ್ಟು ಸೂಪರ್ ಆಗಿ ಡಿಸೈನ್ ಇದೆ ಮಾರ್ಕೆಟ್ ಇಂದ. ನೆಕ್ಸ್ಟ್ ಆರ್ಟಿಕಲ್ ವಿತ್ ಕ್ಯಾಟಲಾಗ್ ಐಟಮ್ ನೋಡಿ ಹೆಂಗ್ ಯಾವ ರೀತಿ ಅದರಲ್ಲಿ ಕಾಣಿಸುತ್ತೆ. ಅದೇ ಸೇಮ್ ಕಾನ್ಸೆಪ್ಟ್ ನಾನು ಕೊಡ್ತೀನಿ ನೋಡಿ. ಕಾನ್ಸೆಪ್ಟ್ ವೆರೈಟಿ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು, ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇನ್ನೂ ಎಷ್ಟು ಬಾಕಿ ಇದೆ ನೋಡಿ. ಕಾಟನ್ ಬೇಸ್ ಮೇಲೆ ಹ್ಯಾಂಡ್ ವರ್ಕ್ ಆರ್ಟಿಕಲ್ ಇದೆ ಡಿಫ್ರೆಂಟ್ ಆಗಿ. ಇನ್ನು ನೋಡಿ ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಜಾಲ್ ವರ್ಕ್ ವಿತ್ ಪೋಸ್ಟರ್ ಪ್ಯಾಕಿಂಗ್ ಕಂಪನಿದು ಹ್ಯಾಂಡ್ ವರ್ಕ್. ಆ ರೀತಿ ಕಾನ್ಸೆಪ್ಟ್ಗಳು ಇನ್ನೂ ಬಾಕಿ ಇದೆ. ಇನ್ನು ಕಾಟನ್ ಬೇಸ್ ಮೇಲೆ ಇನ್ನೂ ಬಾಕಿ ಇದೆ. ಆ ರೀತಿ ಕಾಟನ್ ಬೇಸ್ ಮೇಲೆ ಸಿಂಪಲ್ ಸೋಬರ್ ಲುಕ್ ಅಲ್ಲಿ ಇನ್ನೂ ಬಾಕಿ ಇದೆ. ಇನ್ನು ವೆರೈಟಿ ಎಷ್ಟು ಬಾಕಿ ಇದೆ ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ ನೋಡಿ. ಇವಾಗ ಇನ್ನು ಆ ಕಾನ್ಸೆಪ್ಟ್ ನೋಡಿ ಇದೆ ಸೂಪರ್ ಆಗಿ ನ್ಯೂ ಕಲೆಕ್ಷನ್. ಅದು ಆರ್ಟಿಕಲ್ ನೋಡಿ ಶಿಫಾನ್ ಬೇಸ್ ಮೇಲೆ ಲೈಟ್ ಆಗಿ ನೋಡಿ
ಸಾಫ್ಟ್ ಬಟ್ಟೆಯಲ್ಲಿ ನೋಡ್ಬೇಕಾ ಅದನ್ನೇ ಸಿಗ್ಬಿಡತ್ತೆ. ಅದು ನೆಕ್ಸ್ಟ್ ಆರ್ಟಿಕಲ್ ನೋಡಿ ನೀವು, ವೈಟ್ ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಎಷ್ಟು ರಿಚ್ ಆಗಿ ಲುಕ್ ಕಾಣಿಸ್ತಾ ಇದೆ ಅದರಲ್ಲಿ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ನು ಅದು ನೋಡಿ, ಆ ರೀತಿ ವೆರೈಟಿ ಇನ್ನೂ ಬಾಕಿ ಇದೆ. ಹೆವಿ ಕಾನ್ಸೆಪ್ಟ್ ಅಲ್ಲಿ ಸ್ಯಾಂಪಲಿಂಗ್ ಅಲ್ಲಿ ನಾನು ನಿಮ್ಗೆ ತೋರಿಸಿಲ್ಲ. ಗೋಟಾಪಟ್ಟಿಯಲ್ಲಿ ಆ ರೀತಿ ಕಾನ್ಸೆಪ್ಟ್ಗಳು ಇನ್ನೂ ಬಾಕಿ ಇದೆ. ಯಾಕೆ? ವೆರೈಟಿ ನೋಡಿ, ಮತ್ತೆ ಪ್ಯಾಕಿಂಗ್ ನೋಡಿ, ಪ್ಯಾಕಿಂಗ್ ಸಿಸ್ಟಮ್ ಹೆಂಗೆ ಇರುತ್ತೆ ನೋಡಿ. ನಮ್ಮ ಕಂಪನಿದು ಪ್ಯೂರ್ ಬೇಸ್ ಮೇಲೆ ಗೋಟಾಪಟ್ಟಿ ಬೇಸ್ ಮೇಲೆ ಅದರದ್ದು ಫಿನಿಶಿಂಗ್ ನೋಡಿ, ಪೀಸ್ದು ಗೆಟಪ್ ನೋಡಿ, ಇದೆ ಡಿಫ್ರೆಂಟ್ ಇದೆ. ಕಾನ್ಸೆಪ್ಟ್ ನೋಡ್ಬೋದು. ಆ ರೀತಿ ಕಾನ್ಸೆಪ್ಟ್ಗಳು ಇನ್ನೂ ಬಾಕಿ ಇರುತ್ತೆ ನಮ್ಮ ಹತ್ರ. ವೆರೈಟಿ ಎಷ್ಟು ಬೇಕಾ ಅಷ್ಟು ಸಿಗತ್ತೆ. ಇನ್ನು ಸ್ಯಾಂಪಲಿಂಗ್ ಅಲ್ಲಿ ನಿಮ್ಗೆ 1500 ಪೀಸ್ ನೋಡ್ಬೇಕಾ, ಡೈರೆಕ್ಟ್ ಅಜಿತ್ ಜೋನ್ಗೆ ಬಂದ್ಬಿಡಿ. ಅಷ್ಟೊಂದು ವೆರೈಟಿ ನಾನು ನಿಮ್ಗೋಸ್ಕರನೇ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಏನ್ ನೋಡ್ಬೇಕಾಗಿದೆ ಕಮೆಂಟ್ ಅಲ್ಲಿ ಹೇಳಿ, ನಾನು ಅದು ತೋರಿಸ್ತೀನಿ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ, ಜೈ ಕರ್ನಾಟಕ.